ಇಸ್ಕೊಳ್ಳಿ ಯಾಕೆ ಇದು? ಫಾಕ್ಸ್ಕಾನ್ ಕಂಪನಿ ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟಾಗಿ 30,000 ಉದ್ಯೋಗ ಈ ತಿಂಗಳಲ್ಲಿ ಆಗಿರುತ್ತೆ. ನೋಡಿ, ಬಹುಶಃ ಅಶ್ವಿನಿ ವೈಷ್ಣವ್ ಅವರಿಗೆ ಆ್ಯಪಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗು ನಮ್ಮ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಹೇಗೆ ಬಂದಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. 2016-17ನೇ ಇಸ್ವಿನಲ್ಲಿ ಆಂಧ್ರ ಪ್ರದೇಶ್ ಮುಖ್ಯಮಂತ್ರಿಗಳು ಅಲ್ಲಿ ಬರುತ್ತೆ ಅಂತ ಹೇಳಿದರು. ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರಕ್ಕೆ ಬರುತ್ತೆ ಅಂತ ಘೋಷಣೆ ಮಾಡಿದರು. ಅಂದಿನ ಗುಜರಾತ್ ಮುಖ್ಯಮಂತ್ರಿಗಳು ಗುಜರಾತಿಗೆ ಬರುತ್ತೆ ಅಂತ ಘೋಷಣೆ ಮಾಡಿದರು. ರಾತ್ರಿ 1 ಗಂಟೆಗೆ ವಿಕಾಸ್ ಸೌಧವನ್ನು ತೆರೆದು ನೇರವಾಗಿ ಕೂಪರ್ಟಿನೋ ಅಂದರೆ ಆ್ಯಪಲ್ ಹೆಡ್ ಕ್ವಾರ್ಟರ್ಸಿಗೆ ನಾನೇ ಖುದ್ದಾಗಿ ಪ್ರೆಸೆಂಟೇಷನ್ ಕೊಟ್ಟು ಕರ್ನಾಟಕಕ್ಕೆ ಯಾಕೆ ಬರಬೇಕು ಅಂತ, ಯಾಕೆ ಬಂಡವಾಳ ಹಾಕಬೇಕು ಅವರು ಅಂತ ನಾವು ಪ್ರೆಸೆಂಟೇಷನ್ ಕೊಟ್ಟಾದಮೇಲೆ ಯಾವ ರಾಜ್ಯಕ್ಕೂ ಹೋಗಲಾರ್ದೆ ನೇರವಾಗಿ ಕರ್ನಾಟಕಕ್ಕೆ ಬಂದಿರೋ ಇತಿಹಾಸ ಅಮೇರಿಕಾ ಫೈನಾನ್ಷಿಯಲ್ ಟೈಮ್ಸ್ ಇರ್ಬೋದು, ನ್ಯೂಯಾರ್ಕ್ ಟೈಮ್ಸ್ ಅವರು ದಾಖಲೆ ಮಾಡಿದ್ದಾರೆ. ಖುದ್ದಾಗಿ ಬೇಕಾದರೆ ಅವರಿಗೆ ಕೇಳ್ಬೋದು ನೀವು, ಆ್ಯಪಲ್ ಮ್ಯಾನುಫ್ಯಾಕ್ಚರಿಂಗು ಹೇಗೆ ಪ್ರಾರಂಭ ಆಯಿತು ನಮ್ಮ ರಾಷ್ಟ್ರದಲ್ಲಿ ಅಂತ. ಯಾವ ಪ್ರೊಡಕ್ಷನ್ನು ವಿಸ್ಟ್ರಾನ್ ಕಂಪನಿಯಿಂದ ಪ್ರಾರಂಭ ಆಯಿತು, ಅದಾದಮೇಲೆ ವಿಸ್ಟ್ರಾನ್ ಅವರು ಟಾಟಾ ಎಲೆಕ್ಟ್ರಾನಿಕ್ಸ್ ಅವ್ರಿಗೆ ಮಾರಾಟ ಮಾಡಿದ್ರು, ಅದಾದಮೇಲೆ ಫಾಕ್ಸ್ಕಾನ್ ಬಂದಿದ್ದು. ಸೊ ಬಹುಶಃ ಇವರು ಎಲ್ಲನೂ ಕೂಡ ಮೋದಿಯವರಿಂದನೇ ಆಗಿದೆ, ಮೇಕ್ ಇನ್ ಇಂಡಿಯಾಯಿಂದನೇ ಆಗಿದೆ, ಸ್ಕಿಲ್ ಇಂಡಿಯಾಯಿಂದನೇ ಆಗಿದೆ ಅಂತ ಏನು ಇವರು ಹೇಳ್ತಾ ಇದ್ದಾರೆ, ಶುದ್ಧ ಸುಳ್ಳಿದೆ. ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಯಾವಾಗನ ಎಲ್ಲನ ರೆಡಿ ಇದ್ದೀನಿ ನಾನು. ಆ್ಯಪಲ್ ಮ್ಯಾನುಫ್ಯಾಕ್ಚರಿಂಗ್ ಬಂದಿದ್ದು ಸಿದ್ದರಾಮಯ್ಯನವರ ಹಿಂದಿನ ಸರ್ಕಾರದಲ್ಲಿ ನಾನು IT-BT ಸಚಿವನಿದ್ದಾಗ. ಬೇಕಾದರೆ ಅಮೇರಿಕಾನಲ್ಲಿ ಬಂದಂಥ ಲೇಖನಗಳನ್ನು ಇವ್ರು ಓದ್ಬಿಡ್ಲಿ, ನಾನು ಆಗಲೇ ಅದನ್ನು ಕೂಡ ಅಶ್ವಿನಿ ವೈಷ್ಣವ್ ಅವರಿಗೆ ಕಳಿಸ್ಕೊಟ್ಟಿದ್ದೀನಿ. ಹೋಪ್ಫುಲಿ ಅದನ್ನು ಅವರು ಓದ್ತಾರಂತ ಭಾವಿಸ್ತಾ ಇದ್ದಾರೆ. ಸರ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಈಗ ಚುನಾವಣೆ ಯಾವಾಗ ನಡೆದ್ರು ಕೂಡ ಬಿಜೆಪಿ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರುತ್ತೆ, ಮತ್ತೆ ಯಾರು ನಡೆಸಲಿ ಯಾವುದಾದ್ರು ನಡೆಸಲಿ ಆಯಿತು ಬರ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಯಾರ ನಾಯಕತ್ವದಲ್ಲಿ ನಡೆಸ್ತಾರಂತೆ? BJP-ಯವರು ಯಾರ ನಾಯಕತ್ವದಲ್ಲಿ ಹೋಗ್ತಾರೆ? ಒಂದು ಅಡ್ಜರ್ನ್ಮೆಂಟ್ ಮೋಷನ್ನು ಅಸೆಂಬ್ಲಿನಲ್ಲಿ ಅರ್ಧ ದಿನ ಹೋಲ್ಡ್ ಮಾಡೋಕ್ಕಾಗಲ್ಲ. BJP-ಯವರು ಅವ್ರು ಚುನಾವಣೆಗೆ ರೆಡಿ ಆಗ್ತಲ್ಲ. ನಾನು ಹೇಳಿದ್ನಲ್ಲ ಅವತ್ತು, ನಡೆಸಲಿ ಚುನಾವಣೆ ಅಂತ. ಕರ್ನಾಟಕದಲ್ಲಿ ಚುನಾವಣೆ ಹೇಗೆ ನಡೆದಿದೆ ಅಂತ ಅವ್ರಿಗೆ ಅರಿವಿದೆಯಾ? ಆಳಂದ್ನಲ್ಲಿ 70-80 ರೂಪಾಯಿಗೆ ಇವರು ಮತ ಕಳ್ತನ ಮಾಡಿದಾರಲ್ಲ, ಅದ್ರ ಬಗ್ಗೆ ಫಸ್ಟ್ ಚರ್ಚೆಗೆ ಬರಲಿ. ಜನರು ನಮಗೆ 5 ವರ್ಷ ಆಶೀರ್ವಾದ ಮಾಡಿದೆ, 5 ವರ್ಷ ನಾವು ಒಳ್ಳೆ ಆಡಳಿತ ಕೊಟ್ಟು ಚುನಾವಣೆಗೆ ಹೋಗ್ತೀವಿ. ಇವ್ರು ಹೇಳ್ದಂಗೆಲ್ಲ ಬನ್ನಿ ಡಿಸಾಲ್ವ್ ಮಾಡಿ ಅಂದರೆ ಯಾಕೆ ಡಿಸಾಲ್ವ್ ಮಾಡ್ಬೇಕು? ನಾವು ಗ್ಯಾರಂಟಿಗಳು ಹೇಳ್ದಂಗೆ ನಾವು ಕೊಡ್ತಾ ಇದ್ದೀವಿ, ಒಳ್ಳೆ ಆಡಳಿತ ಕೊಡ್ತಾ ಇದ್ದೀವಿ, ವಿನೂತನವಾದಂಥ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ನೀವು ಎಲ್ಲ ಅಂಕಿ ಅಂಶಗಳ ಪ್ರಕಾರ ಕರ್ನಾಟಕ FDI-ಇಂದ ಹಿಡ್ಕೊಂಡು RDPR-ಇಂದ ಹಿಡ್ಕೊಂಡು IT-BT ತನಕ ಹಿಡ್ಕೊಂಡು ನಂಬರ್ 1 ಇದೆ ಅಂತ ಮೋದಿ ಸರ್ಕಾರ ಹೇಳ್ತಾ ಇದೆ. ಆದ್ದರಿಂದ ಇವ್ರು ಹೇಳೋದಕ್ಕೆಲ್ಲ ನಾವು ಮಾಡಲಿಕ್ಕಾಗೋದಿಲ್ಲ. ಫಸ್ಟು ಆಳಂದ್ನಲ್ಲಿ ಏನು ನಡೆದಿದೆ ಅಲ್ಲ, ಇವ್ರ ಮೇಲೆ ಒಂದು 22,000 ಪುಟದ ಒಂದು ಚಾರ್ಜ್ ಶೀಟ್ ಆಗಿದೆ. A1 is a former BJP MLA, A2 is a former BJP ZP member. ಅದ್ರ ಬಗ್ಗೆ ಉತ್ತರ ಕೊಡಲಿ, ಅದಾದ್ಮೇಲೆ ಚುನಾವಣೆ ಬಗ್ಗೆ ಮಾತಾಡೋಣ. ಸರ್, CM ಕುರ್ಚಿ ಕಿತ್ತಾಟದಲ್ಲಿ ಆಡಳಿತ ಯಂತ್ರ ಕೊಟ್ಟು ಹೋಗ್ತಿದೆ, ಸರ್ಕಾರನೇ ಇಲ್ಲ ಅನ್ನೋ ರೀತಿ ಕೂಡ ಅವ್ರು ಮಾಡ್ತಾರ್ರಿ. ಅವ್ರು 2 ವಾರ ಇತ್ತಲ್ರಿ ಬೆಳಗಾವಿ ಅಧಿವೇಶನದಲ್ಲಿ 2 ವಾರ ಅವರಿಗೆ ಕಾಲಾವಕಾಶ ಇತ್ತು ನಮ್ಮ ಸರ್ಕಾರವನ್ನು ಎಕ್ಸ್ಪೋಸ್ ಮಾಡೋಕ್ಕೆ. ಏನು ಮಾಡಿದ್ರಾ? ನಾನು ಹೇಳ್ದಂಗೆ ಒಂದು ಅಡ್ಜರ್ನ್ಮೆಂಟ್ ಮೋಷನ್ ಅರ್ಧ ದಿನ ಅವರಿಗೆ ಇಟ್ಕೊಳಕ್ಕಾಗಿಲ್ಲ ಅಂತ ದುರ್ಬಲವಾದಂಥ ವಿಪಕ್ಷ ನಾಯಕರಿದ್ದಾರೆ ನಮ್ಮಲ್ಲಿ. ಇವ್ರ ಹತ್ರ ಕಲಿಯೋದು ಏನೇ ಇಲ್ಲ. 5 ಮುಖ್ಯಮಂತ್ರಿ ಕೊಟ್ಟಂಥ ಇವರು BJP-ಯವರು, ಇವ್ರ ಹತ್ರ ಸ್ಥಿರತೆ ಬಗ್ಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಸುಮ್ಮನೆ ಪ್ರವಚನ ಕೊಡೋದು ನಿಲ್ಲಿಸಿ, ನಿಮ್ಮ ಕೆಲಸ ಏನಿದೆ ಅವ್ರು ಮಾಡಲಿ. ಕೇಂದ್ರ ಸರ್ಕಾರ ಪ್ರಧಾನಿ ಮೋದಿ ಅಮಿತ್ ಶಾ ಅವ್ರನ್ನ ದುರಂಕಾರದಲ್ಲಿ ಮಾತಾಡ್ತಾರೆ, ಅಭಿವೃದ್ಧಿ ಕಡೆಗೆ ಅವರು ಯೋಚನೆ ಮಾಡ್ತಿಲ್ಲ ಅಂತ ಗಂಭೀರ ಆರೋಪ. ನೋಡಿ, ಕೇಂದ್ರ ಸರ್ಕಾರ ಏನಕ್ಕೆ ರೀ ಇರೋದು? ಬರೀ ಕನ್ನಡಿಗರ ಶ್ರಮ ತಗೊಳಕ್ಕ, ನಮ್ಮ ಬೆವರು ತಗೊಳಕ್ಕ, ನಮ್ಮ ತೆರಿಗೆ ತಗೊಳಕ್ಕ? ಕೇಂದ್ರ ಸರ್ಕಾರ ಬೇರೆದೇನೂ ಇಲ್ವಾ? ಅವ್ರ ಕೊಡುಗೆನೇ ಇರಬಾರ್ದಾ ಇಲ್ಲಿ ನಮ್ಮ ರಾಜ್ಯಕ್ಕೆ?
ನಾವು GST ನಲ್ಲಿ ನಂಬರ್ 2 ಇದ್ದೀವಿ, IT ನಲ್ಲಿ ನಂಬರ್ 1 ಇದ್ದೀವಿ, IT ಎಕ್ಸ್ಪೋರ್ಟ್ಸ್ನಲ್ಲಿ ನಂಬರ್ ಇದ್ದೀವಿ. ಈ ವರ್ಷ 5.5 ಲಕ್ಷ ಕೋಟಿ ರೂಪಾಯಿ IT ಎಕ್ಸ್ಪೋರ್ಟ್ಸಲ್ಲಿ ಕಳಿಸ್ತಾ ಇದ್ವಿ ಸರ್. ನಾವು ₹1 ಬರ್ತಾ ಇದೆಯಾ ನಮಗೆ? ನಾವು ₹100 ಕೊಟ್ಟರೆ ನಮ್ಗೆ ಬರ್ತಾ ಇರೋದು 13 ಪೈಸಾ. UPಗೆ ಹೋಗ್ತಾ ಇದೆ ಅಲ್ಲ, ಅದ್ರ ಬಗ್ಗೆ ದನಿ ಎತ್ತಾರ? ಅಲ್ಲಿ ₹100 ಕೊಟ್ಟರೆ ₹232, ₹287 ನಿಮ್ಮ ಮಧ್ಯಪ್ರದೇಶಿಗೆ ಹೋಗ್ತಾ ಇದೆ. ಅದ್ರ ಬಗ್ಗೆ ಇವರು ಯಾಕೆ ಮಾತಾಡೋದಿಲ್ಲ? ಅಂದರೆ ಕನ್ನಡಿಗರ ಬೆವರು ಬೇಕು, ಅವರ ಶ್ರಮ ಬೇಕು, ಅವರ ದುಡಿಮೆ ಬೇಕು. ಆದರೆ ಅವರು ಕರ್ನಾಟಕಕ್ಕೆ ಏನೂ ಕೊಡಬಾರ್ದು. ಹೌ ಇಸ್ ದಟ್ ಪಾಸಿಬಲ್? ಸರ್, ಗುರುಲಕ್ಷ್ಮಿ ಹಣ 2 ತಿಂಗಳು ಎಲ್ಲೋಯ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಇಟ್ ಈಸ್ ಎ DBT ಸ್ಕೀಮ್. ಭಾಳ ಬಾಲಿಶ ಹೇಳಿಕೆಗಳನ್ನು ವಿರೋಧ ಪಕ್ಷದ ನಾಯಕರು ಕೊಡ್ತಾ ಇರೋದು ನಾನು ನೋಡ್ತಾ ಇದ್ದೀನಿ. 5,000 ಕೋಟಿ ಯಾವುದೋ ನೀವು ಎಲೆಕ್ಷನಿಗೆ ಮಾಡಿಬಿಟ್ಟಿದ್ರೆ ಗೋಲ್ಮಾಲ್ ಆಗಿದೆ. DBT ಸ್ಕೀಮ್ ಸ್ವಾಮಿ ಇದು. ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಅದು ಬಂದಿಲ್ಲ ಅಂದರೆ ಕೊಡ್ತೀನಿ ಅಂತ ನಿಮ್ಮ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಾಟ್ ಇಸ್ ದರ್ ಪ್ರಾಬ್ಲಮ್? ಇವ್ರ ಗ್ಯಾರಂಟಿ ಸರಿ ಇಲ್ಲ ಅಂದ್ರಲ್ಲ, ಇವ್ರಿಗೇನಕ್ಕೆ ಅಷ್ಟು ಕಾಳಜಿ? ಯಾರಾದರೂ ಬೇರೆ ಯಾರನ್ನ ಪ್ರತಿಭಟನೆ ಮಾಡ್ತಾ ಇದ್ದಾರಾ? ಯಾರು ಮಾಡ್ತಾ ಇಲ್ಲ. ಒಂದು ಭರವಸೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಸಮಯ ಬಂದಾಗ ಆಗುತ್ತೆ ಅದು. ಬಟ್ DBT ಸ್ಕೀಮ್ ಇರೋದಿದು. ಯಾವುದಾದ್ರೂ ಅನ್ಅಕೌಂಟೆಡ್ ಅಥವಾ ಫರ್ಜಿ ಬ್ಯಾಂಕ್ ಅಕೌಂಟ್ಸಿಗೆ ಹೋಗಿದೆಯಾ? ಸರ್, ದ್ವೇಷ ಭಾಷಣದ್ದು ಕೂಡ ತುಂಬ ಇದು ಉದ್ದೇಶಪೂರ್ವಕವಾಗಿ ತಂದಿರೋ ಸ್ವಾತಂತ್ರ್ಯವನ್ನು ಹರಣ ಮಾಡುವ ಪ್ರಯತ್ನ. ಯಾರು ಮಾಡ್ತಾರೆ ದ್ವೇಷ ಭಾಷಣಕ್ಕೆ? BJPಗೆ ಏನು ಸಂಬಂಧ? ಅವ್ರು ಮಾಡ್ತಾ ಇದ್ದಾರಾ? ಇದು ಯಾರಿಗೆ ಅನ್ವಯಿಸ್ತದೆ? ಯಾರು ದ್ವೇಷ ಭಾಷಣ ಮಾಡ್ತಾರೆ ಅವ್ರು ಮಾಡ್ತಾ ಇದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಮಾಡ್ತಾ ಇಲ್ಲ ಅಂದರೆ ಅವ್ರು ಯಾಕೆ ಹೆದರಬೇಕು? RSS ಅವರು ದ್ವೇಷ ಭಾಷಣ ಮಾಡ್ತಾ ಇದ್ದಾರಾ? ನನಗೆ ಗೊತ್ತಿಲ್ಲ. RSS ಅವರು ದ್ವೇಷ ಭಾಷಣ ಮಾಡ್ತಾ ಇದ್ರೆ, ಪ್ರಿಯಾಂಕ್ ಖರ್ಗೆ ದ್ವೇಷ ಭಾಷಣ ಮಾಡ್ತಾ ಇದ್ರೆ, ಅಥವಾ BJP ಯಾವುದೇ ನಾಯಕರು ದ್ವೇಷ ಭಾಷಣ ಮಾಡಿದ್ರೆ ಅವ್ರಿಗೆ ಅನ್ವಯಿಸ್ತದೆ ಅಷ್ಟೇ. ಯಾರು ಮಾಡ್ತಾ ಇದ್ರೆ ಅವರಿಗೆ ಮಾಡಬೇಡಿ ಅಂತ ಹೇಳಿ ಅಷ್ಟೇ. ಅಷ್ಟೇ, ಸಿಂಪಲ್ ಅಲ್ವಾ? ಇದ್ರಲ್ಲಿ ಕಾಂಪ್ಲಿಕೇಶನ್ ಏನಿದೆ? ನೀವು ಮಾಡಿದ್ರೆ ಅನ್ವಯಿಸ್ತದೆ ಕಾನೂನು, ಮಾಡಿಲ್ಲ ಅಂದರೆ ಅನ್ವಯಿಸೋದಿಲ್ಲ. ಆ ಸಂಸ್ಥೆ ಮಾಡ್ತಾ ಇದೆನಾ ಸರ್? ಅದು ನನಗೆ ಗೊತ್ತಿಲ್ಲ, ನೀವು ಹೇಳ್ಬೇಕು ನನಗೆ. ಆ ಸಂಸ್ಥೆ ದ್ವೇಷ ಭಾಷಣ ಮಾಡ್ತಾ ಇದೆಯಾ? ಕೋಮದ ವಿಷ ಬೀಜ ಬಿತ್ತಾ ಇದೆಯಾ? ಸಮಾಜದಲ್ಲಿ ಸುವ್ಯವಸ್ಥೆ, ಕಾನೂನು ಸುವ್ಯವಸ್ಥೆಗೆ ಅಡ್ಡಿಪಡಿಸ್ತಾ ಇದ್ದಾರಾ? ಇಲ್ಲ ಅಂದರೆ ಅವ್ರು ಯಾಕೆ, ಯಾವುದೇ ಸಂಘಟನೆಗಳು ಯಾಕೆ ಹೆದರಬೇಕು? ಇವು ಯಾವುದು ಕಾನೂನು ತದ್ವಿರುದ್ಧವಾಗಿ ಮಾಡ್ತಾ ಇಲ್ಲ ಅಂದರೆ ನೀವು ಅಂಜದೇನು ಅವಶ್ಯಕತೆನೇ ಇಲ್ಲ ಅಲ್ಲ. ಸರ್, DK ಶಿವಕುಮಾರ್ ಅವರು, ನಾನು ಪೋಸ್ಟರ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ಪ್ರಚಾರ ಮಾಡಿದ್ದೀನಿ, ಅಧ್ಯಕ್ಷನಾಗಿ ಮಾಡಿದ್ದೀನಿ, ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ. ಸೊ ಈ ಥರದ್ದು ನಿನ್ನೆ ಒಂದು ಸ್ಟೇಟ್ಮೆಂಟ್. ನಾನು ಕೇವಲ ಬಂದು ಭಾಷಣ ಮಾಡ್ಕೊಂಡು ಹೋಗೋಂಥ ಕೆಲಸ ಮಾಡಿಲ್ಲ. ನೋಡಿ, ಅವರು ಪಕ್ಷದ ಹಿರಿಯ ನಾಯಕರಿದ್ದಾರೆ. ಅವರು ನಡೆದು ಬಂದಂಥ ಹಾದಿ ಎಲ್ಲರಿಗೂ ಗೊತ್ತಿದೆ. ಗ್ರಾಮ ಪಂಚಾಯತಿಂದ ಇರ್ಬೋದು, ZP ಮೆಂಬರಿಂದ ಇರ್ಬೋದು, ಮತ್ತು ಜನರಲ್ ಸೆಕ್ರೆಟರಿ ನಮ್ಮ ಅಧ್ಯಕ್ಷರಾಗಿದ್ದಾರೆ. ಸಹಜವಾಗಿ ಎಲ್ಲರೂ ಮಾಡಿರ್ತಾರೆ. ಇವತ್ತು ಲಕ್ಷಾಂತರ ಜನ ನಮ್ಮ ಕಾರ್ಯಕರ್ತರು ಕೆಲಸ ಮಾಡೋದ್ರಿಂದ ತಾನೇ ನಾವು ಅಧಿಕಾರಕ್ಕೆ ಬಂದಿರೋದು. ಯಾರಿಗೂ ಕಡೆಗಣಿಸೋದು ಸರಿಯಲ್ಲ ಅಷ್ಟೇ. ಅಂದರೆ ಈಗ ಯಾರು ಎಷ್ಟು ಕೆಲಸ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಅದ್ರ ದುಡಿಮೆ ತಕ್ಕಂಗೆ ಎಲ್ಲರಿಗೂ ಪ್ರತಿಫಲ ಸಿಗ್ತಾ ಇದೆ ಅಲ್ಲ. ಕೆಲವರಿಗೆ ಲೇಟಾಗಿ ಸಿಗ್ಬೋದು, ಕೆಲವರಿಗೆ ಬೇಗ ಸಿಗ್ಬೋದು ಅಷ್ಟೇ. ಇನ್ನೊಂದು, DK ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶ ಸಿಗಲಿಲ್ಲ ಅನ್ನುವಂಥದ್ದು ಒಂದಷ್ಟು. ರಾಹುಲ್ ಗಾಂಧಿ ಅವ್ರು ಇರಲೇ ಇಲ್ಲ ಅಲ್ಲ ಇವರೇ. ಇವರು ಅಪಾಯಿಂಟ್ಮೆಂಟು ಕೇಳಿರಲಿಲ್ಲ. ಅದು ಏನಾಗ್ಬಿಟ್ಟಿದೆ, ಡೆಲ್ಲಿಗೆ ಬರೀ ರಾಹುಲ್ ಗಾಂಧಿ ಅವ್ರಿಗೆ ಭೇಟಿಗೆ ಹೋಗ್ತಾರಾ? ಅವ್ರು ಭೇಟಿ ಆಗಿದ್ದು CR ಪಾಟೀಲ್ ಸಾಹೇಬರಿಗೆ, ಮತ್ತು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರಿಗೆ ಭೇಟಿ ಆದರು. ನನ್ನ ಜೊತೆನೇ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿರುವಂಥ ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಪಾಲ್ಗಾರರು ಇದ್ದಾರೆ, ಅವ್ರ ಜೊತೆ ಭೇಟಿ ಮಾಡಿದ್ರು. ರಾಹುಲ್ ಗಾಂಧಿ ಅವ್ರ ಹತ್ರ ಅಪಾಯಿಂಟ್ಮೆಂಟೇ ಕೇಳಿಲ್ಲ ಅಲ್ಲ. ಸುಮ್ಮನೆ ಮೀಡಿಯಾದಲ್ಲಿ ಬರೋದು ರಾಹುಲ್ ಗಾಂಧಿನ ಏನೋ ನಿರಾಕರಿಸಿದ್ರು ಅದು ಇದು ಅಂತ. ಅವ್ರು ಕೇಳೂ ಇಲ್ಲ, ಅವ್ರು ಇರಲಿಲ್ಲ ಊರಿನಲ್ಲಿ. ಈಗ ನಾನು ಡೆಲ್ಲಿಗೆ ಹೋಗ್ಬೇಕ್ರಿ. ಯಾಕೆ ಹೋಗ್ತಾ ಇದ್ದೀನಿ? ಒಂದು ಫೆಡ್ರಲ್ ಸ್ಟ್ರಕ್ಚರ್ನಲ್ಲಿ ಕೇಂದ್ರ ಸರ್ಕಾರದಿಂದ ನನಗೆ ಅನುದಾನ ಬರಬೇಕಾಗಿದೆ. ನಾನು ಡೆಲ್ಲಿಗೆ ಹೋದಾಗೆಲ್ಲ ಬರೀ ಅದಕ್ಕೆ ಹೋಗ್ತೀನಿ ಅಂದರೆ ಅದು ತಪ್ಪಲ್ಲ. ಹೌದು, ಮೀಟಿಂಗ್ ಮಾಡಿದ್ದಾರೆ, ಅಧಿಕೃತವಾದಂಥ ಮೀಟಿಂಗ್ಗಳು, ಮಿನಿಟ್ಸ್ ಆಫ್ ದ ಮೀಟಿಂಗ್ ಇರ್ತದೆ, ಪ್ರೊಸೀಡಿಂಗ್ಸ್ ಇರ್ತದೆ, ಅದೆಲ್ಲ ಬಿಟ್ಬಿಟ್ಟು ಬರೀ ಇದೇ ಹಿಡಿದ್ರೆ ನಾವೇನು ಮಾಡೋಕ್ಕಾಗ್ತದೆ ಸರ್? ಒಂದು, ಈಗ ನಿಮ್ಮ ಪಕ್ಷದಲ್ಲಿ ನಿರೀಕ್ಷೆ ಮೀರಿ ಇರ್ತಕ್ಕಂಥ ಸ್ಥಾನಗಳಲ್ಲಿ ಶಾಸಕರ ಸಂಖ್ಯೆ ಬಲ ದೊಡ್ಡದಾಗಿದೆ ಕರ್ನಾಟಕ ವಿಚಾರದಲ್ಲಿ. ಆದರೂ ಈ ರೀತಿಯ ಚರ್ಚೆಗಳು CM ಗಾಂಧಿ ಆಗಿರ್ಬೋದು, ಬೇರೆ ಬೇರೆ ನಾಯಕತ್ವ ಬಂದದ್ದು ಪಕ್ಷಕ್ಕೆ ಡ್ಯಾಮೇಜ್ ಅಂತ ಅನಿಸ್ತಿಲ್ವ? ನೋಡಿ, ಸಹಜವಾಗಿ ಇವರೇ ಗೊಂದಲ ಎಲ್ಲೇ ಇದ್ರೂ, ಯಾವ ಮಟ್ಟದಲ್ಲಿ ಇದ್ರೂ ಸರಿಯಲ್ಲ. ಅದು ಬೇರೆ ಮಟ್ಟದಲ್ಲಿ ಇರ್ಬೋದು,
ನಿಮ್ಮ ಪಾರ್ಟಿ ಮಟ್ಟದಲ್ಲಿ ಇರ್ಬೋದು, ಸರ್ಕಾರ ಮಟ್ಟದಲ್ಲಿ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಒಂದು ಮನೆ ಅಂದರೆ 4 ಮಾತು ಇದ್ದೇ ಇರ್ತದೆ. ಎಲ್ಲ ಮನೆ ದೋಸೆಗಳು ತೂತೆ ಅಲ್ವಾ? ಆದರೆ ಏನಿದೆ ಅದು ಬಗೆಹರಿಸ್ಕೋತಾರೆ. ಅದಕ್ಕೆ ಯಾಕೆ ಅಷ್ಟು ಟೆನ್ಷನ್ ತಗೋತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಬಿ ಜೆ ಪಿಯವರು ಭಾಳ ಸ್ಪಷ್ಟವಾಗಿ ಹೇಳಿದಾರಲ್ಲ, ಹೈಕಮಾಂಡ್ ವಿಲ್ ಡಿಸೈಡ್ ಅಂತ. ಹೈಕಮಾಂಡ್ ವಿಲ್ ಡಿಸೈಡ್ ವೆನ್ ಇಟ್ ಈಸ್ ನೆಸೆಸರಿ. ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರ್ಬೇಕಾಗುತ್ತೆ ಅನ್ನೋದು ಮಾತನ್ನ ಎಲ್ಲರೂ ಒಪ್ಪಿದಾರಲ್ಲ. ಇಂಥ ಒಬ್ಬ ವ್ಯಕ್ತಿ ಒಪ್ಪಿಲ್ಲ ಅಂತ ಹೇಳಿ ನನಗೆ. ಹೈಕಮಾಂಡು ವೆನ್ ನೆಸೆಸರಿ ವಿ ವಿಲ್ ಡೂ ದ ನೀಡ್ಫುಲ್. ಸೊ ದೇ ವಿಲ್ ಡೂ ದ ನೀಡ್ಫುಲ್. ಸುಮ್ಮನೆ ನಾವೇ ದಿನ ಹೈಕಮಾಂಡ್ ಹತ್ರ ಬಟ್ ಮಾಡೋದು, ಅವ್ರ ಈ ಕಡೆ ತೋರಿಸೋದು ಅದು ಅಲ್ಲ. ಯಾವಾಗ ವೆನ್ ಇಟ್ ಈಸ್ ನೀಡೆಡ್ ದೇ ವಿಲ್ ಡೂ ಇಟ್. ACC ಅಧ್ಯಕ್ಷರು ರಾಜ್ಯದಲ್ಲಿ ಬಗೆಹರಿಸಿಕೊಳ್ಬೇಕು ಅನ್ನುವಂತ ಮಾತು ಹೇಳಿದ್ದಾರೆ. ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರಿಗಿರ್ಬೋದು, ಅವ್ರ ನೆಸೆಸಿಟಿ ಅನಿಸ್ತದೆ, ಅವ್ರಿಗೆ ಕರೆದಿ ಮಾತಾಡಿ ಬಗೆಹರಿಸ್ತಾರೆ ಅವ್ರಿಗೆ ನೆಸೆಸಿಟಿ ಅಂದಾಗ. ದೇ ವಿಲ್ ಇಂಟರ್ವೀನ್ ವೆನ್ ರಿಕ್ವೈರ್ಡ್. ಇನ್ನೊಂದು ಕೊನೆ, ದೇವೇಗೌಡರು ನನ್ನ ಇಡೀ ಈ ವಯಸ್ಸಿನಲ್ಲೂ ಕೂಡ ನಾನು ಕೋರ್ಟ್ನಲ್ಲಿ ದುಡ್ಡು ಕೊಟ್ಟು ಓಡಾಡಬೇಕಾದಂಥ ಪರಿಸ್ಥಿತಿ ನೈಸ್ ವಿಚಾರದಲ್ಲಿ ಸರ್ಕಾರ ಮಾಡಿದೆ ಅನ್ನುವಂಥ ಬೇಸರ. ಕಾನೂನು ಎಲ್ಲರಿಗೂ ಒಂದೇ ಅಲ್ಲ ಇವರೇ. ವಯಸ್ಸು ನೋಡ್ಕೊಂಡು ಕಾನೂನು ಅಂತೂ ಲಾಗು ಆಗೋದಿಲ್ಲ ಅಲ್ಲ. ಈಗ ಅವ್ರು ಹಿರಿಯದು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಅದೇ ಐ ಹ್ಯಾವ್ ನೋ ಕಮೆಂಟ್ಸ್ ಆನ್ ದ್ಯಾಟ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.